ಜೋಳದ ಕಡ್ಡಿ ತಂದು ಹಾಕಿದ್ನಲ್ಲ ಮಿಷಿನ್ಗೆ ಇದು ಮಾಡ್ತಿದ್ದಕ್ಕಂತೆ, ಜೋಳದ ಕಡ್ಡಿ ಹೊಡಿತಿದ್ದಕ್ಕಂತೆ ಮಿಷಿನಲ್ಲಿ. ಬಕ್ಕ ಅಕ್ಕ 2-3 ದಿನ ಆಯ್ತು ನೋಡ್ನೇ ಇಲ್ವಲ್ಲಕ್ಕ ನಿನ್ನ, ಏನು ಕಾಣ್ತಾನೆ ಇರ್ಲಿಲ್ವಲ್ಲ? ಯಾಕೋ 2-3 ದಿನ ಇಲ್ಲ ಆಯ್ತಕ್ಕ. ನೆನ್ನೆ ಸಂಜೆ ಹೋಗಿವ್ನಿ, ಇವತ್ತು ಬಂದಿವನಪ್ಪ. ಅಯ್ಯೋ ಅಕ್ಕ ಇಲ್ಲ ಕನಕ, ನಾನು ನಿನ್ನ ಆಲೆ 1-2 ದಿನ ಆಯ್ತು ನೋಡಿ, ಅಕ್ಕಂಗೆ ಅಂದೆ ಕನಕ. ಅಯ್ಯೋ ಹಂಗ ನೀನು ನೋಡಿಲ್ಲ ತಕೋ, ನಾನು ಎಲ್ಲೋ ಹೋದನಕ, ಇಲ್ಲೇ ಇದ್ದೀನಿ ಕಣ್ ಬಾ. ಕೆಲಸ ಅವೇ ಕನಕ, ಒಯ್ತೀನಿ ಏನಕ್ಕೆ ಮಾತಾಡಿಸ್ತೆ ನನ್ನ? ಮಾತಾಡಿಸ್ತೆ ಕನಕ, ನೋಡಿದ್ನಲ್ಲ ಮಾತಾಡಿಸ್ತೆ. ಕಡಿಗೆ ಹೋಗಿದೆ? ಅಯ್ಯೋ ಅಕ್ಕ ಟೀ ಸೊಪ್ಪು ಖಾಲಿ ಆಗಿತ್ತಾ, ಇಸ್ಕ ಬರೋದಂತ ಹೋಗಿದೆ ಕನಕ. ಅವ್ರ ಮನೇಲಿ ಇಲ್ವಂತೆ. ಬಾ ಈ ಕಡಿಕೆ ಬಾ, ನಾನೇ ಕಾಯಿಸ್ಕೊಡ್ತೀನಿ ಟೀಯಾ. ನಾ ಮಾಡೋ ಕೆಲಸ ಬಿಟ್ಬಿಟ್ಟು ನಂಗೆ ಟೀ ಕಾಯಿಸ್ಕೊಂಡು ನಿಂತ್ಕತೀಯಾ? ಅಯ್ಯೋ ಬಾ, ಕೆಲಸ ಯಾವಾಗ್ಲೂ ಇದ್ದಿದೆ ಯಾಕಂತೆ. ಏನು ಯಾಕೋ ನೆನ್ನೆ ಮನೆಯೆಲ್ಲ ಕರೆಂಟ್ ಇದ್ದಿತ್ತಿಲ್ವಂತೆಲ್ಲ, ಅದಕ್ಕೆ ಜೋಳದ ಕಡ್ಡಿ ಇದೇ ಮಾಡಿತಿಲ್ಲ ಕಣ, ಮಿಷಿನ್ಗೆ ಹಾಕಿ ಐತಿತ್ತಿಲ್ಲ, ಅದಕ್ಕೆ ಕರೆಂಟ್ ಬತ್ತಲ್ಲ ಹಾಕ್ತಾವನಿ ಕಟ್ ಮಾಡೋಕ್ಕೆ. ಹಸಗಳು ಪಾಠ ಆಗ್ಬಿಟ್ಟು ಹಂಗೆ ಹಾಕಿದ್ರೆ ಸರಿಯಾಗಿ ಮೈ ಹಾಕಿಲ್ಲ. ಮಿಷಿನಲ್ಲಿ ಇದು ಮಾಡಾಕಿದ್ರೆ ಪುಡಿ ಮಾಡಾಕಿದ್ರೆ ತಿನ್ಕೊಳಕರ ತಿನ್ಕತ್ತವೆ. ಯಾರು ಹೇಳ್ತಾರಕ್ಕ ನಿಂಗೆ 2-3 ದಿನದಿಂದ ಕರೆಂಟ್ ಇದ್ದಿತ್ತಿಲ್ಲ ಅಂತ? ಇತ್ತಲ್ಲ ಇತ್ತು ಕನಕ, ನಮ್ಮ ಮನೆ ಕಡೆ ಎಲ್ಲ ಇತ್ತು. ನಿಮ್ಮ ಮನೆ ತೆಗಿತಿಲ್ವಾ? ಇತ್ತಿಲ್ವಂತಲ್ಲಕ್ಕ. ಯಾರು ಹೇಳ್ತಾರೆ ನಿಂಗೆ? ಯಾರ ಸುಳ್ಳು ಹೇಳೋರ್ಕಂತಕೋ. ರಾತ್ರಿ ತಾನೇ ಐತೆ, ನಾನೇ ಧಾರಾವಾಹಿ 12 ಗಂಟೆವರೆಗೆ ನೋಡ್ಬಿಟ್ಟು ಮನಿಕೊಂಡೇವ್ನಿ, ಚೆನ್ನಾಗಂತದಿ ಬಿಡಕ್ಕ. ಅಲ್ಲ ಕನಕ, ನಮ್ಮ ಅತ್ತೆ ಕರೆಂಟ್ ಐತಿದ್ದಿಲ್ಲ ಕಣ್ಮಗ, ರಾತ್ರಿ ಎಲ್ಲ ಅಂತಿದ್ರಪ್ಪ. ಅದೇನೋ ನಂಗೆ ಗೊತ್ತಿಲ್ಲ ಕನಕ, ಬಟ್ ನನ್ನ ಅಮ್ಮನೇ ಇತ್ತು. ಅಲ್ಲಕಂದ್ರಾಣಿ ನೋಡು ಹೆಂಗ್ ಸುಳ್ಳು ಹೇಳ್ತಾರೆ. ಯಾರೋ ಹೋಗ್ಬಿಟ್ಟು ಬಂದರೆ ತಡ್ಕೊಳಕ್ಕಿಲ್ವಲ್ಲ ಇವ್ರು ಹೋಗಂಗಲ್ವ ನಾವು ಹೋಗೋದು? ಕನಕ ಏನಾಯ್ತು ಅಂದ್ರಾಣಿ, ನಮ್ಮ ಅಕ್ಕನ ಮಕ್ಳಿಗೆ ಏನೋ ಸರಿತಿದ್ದಿಲ್ಲ, ಅದಕ್ಕೆ ಊರಿಗೆ ಹೋಗಿದೆ ನೋಡ್ಕೊಬರದ ಅಂತ ನಾನು ನನ್ನ ಗಂಡ ಐಕ್ಲೆಲ್ಲ ಹೋಗಿದ್ದ ಕಣವ. ಹೋದ್ರೆ ಅಂತ ಕಕ್ಕ, ನಾವು ಹೋಗಂಗಲ್ವ ನೀನು ಹೋಗೋದು? ಅದು ಅರ್ಥ ಮಾಡ್ಕೋಬೇಕಲ್ವ, ನಮ್ಮ ಅತ್ತೆ ಏನಾರು ಅರ್ಥ ಮಾಡ್ಕೋಬೇಕಲ್ವಾ? ಯಾಕಕ್ಕ ಹಿಂಗೆ ಮಾತಾಡ್ತದಿಲ್ಲ? ಅಲ್ಲ ನಾವು ಊರಿಗೆ ಹೋದ್ವಲ್ಲ ಅಂತ ನೀನು ಮನೆ ಕೆಲಸ ಏನೂ ಮಾಡಿಲ್ಲ ಕಣವ. ಕರೆಂಟ್ ಹೋಗದೆ ಅಂತ ಸುಳ್ಳು ಹೇಳ್ದಲ್ಲ, ಕಡ್ಡಿ ಹೊಡಿಬೇಕಲ್ಲ ಅಂತ. ಏನು ಮಾಡೋದು ಹೇಳಿ ಅಂತರ್ಗ ನಾವು? ಇವಾಗ ನಂಗೆ ಗೊತ್ತಿದ್ದಿಲ್ಲ ಅಕ್ಕ, ನಿಮ್ಮ ಅತ್ತೆ ನಿಂಗೆ ಸುಳ್ಳು ಹೇಳೋಳೆ ಅಂತ ಅಕ್ಕ. ಅಯ್ಯೋ ಅಕ್ಕ, ನಾನು ಹೇಳ್ದೆ ಯಾರು ಹೇಳಿದ್ರು ಗೀರು ಹೇಳಿದ್ರು ಅಂತ ಜಗಳ ಆಯ್ತದೆ ಅಕ್ಕ, ಬಿಟ್ಬಿಡತ್ತಾಗ ಇಲ್ಲಿಗೆ. ಅಯ್ಯೋ ನಾನೇನು ಕೇಳಕ್ಕೆ ಹೋಯ್ಕಿಲ್ಲ, ಅದು ಕೇಳಂಗೆ ಏನು ಬತ್ತಿತ್ತು ಹೇಗತ್ತೆ ತಿಳ್ಕೊಂಡಂಗಾಯ್ತು ಕಂತಕೋ. ಇವ್ರ ಮಗಳು ಮನೆಗೆ ಹೋಯ್ತಾರಲ್ಲ ಹಂಗಲ್ವ ನಾವುವೇ? ಇಲ್ಲಕ್ಕೂ ಇಲ್ಲ ನಾನು. ರಾತ್ರಿ 7 ಗಂಟೆ ಆಗಿತ್ತು ಹೋಗೋಕ್ಕೆ ಕಣವ, ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದಿವಿ ಐಕ್ಳೊಂದು ಸ್ಕೂಲಿಗೆ ಕಳ್ಸೋಷ್ಟೊತ್ತಿಗೆ. ಅಷ್ಟು ತಡ್ಕೊಳ್ಳಿಲ್ಲ ಅಂದರೆ ನಾವು ಹೆಂಗೆ ಮಾಡೋದು ಹೇಳು? ಇವಾಗ ತಿಳ್ಕೋಬೇಕು ಕನಕ ಅವ್ರುವೆ ನಮ್ಮ ಮಕ್ಳಂಗೆ ಅಂತ. ಯಾರು ಅರ್ಥ ಮಾಡ್ಕೊಳಕಿಲ್ಲ ಕನಕ, ಇವಾಗ ಯಾರು ಮಾಡ್ಕೊಳಕಿಲ್ಲ. ತಿರ್ಗವ ಜನ ಆಡು ಮುಳು ಅಂತ ಮಾತಾಡ್ತಾರಲ್ಲ, ಮನೇಲಿ ಕೆಲಸ ಮಾಡಿಬಿಟ್ಟು ದುಡ್ಡು ಮಾಡ್ಕೊಬಿಟ್ರೆ ಸಾಕವ ಸಾಕಾ? ಅಲ್ಲ ಕನಕ, ದುಡ್ಡೇನಕ ಕೂಲಿಗೆ ಹೋದ್ರೆ ಒಂದು 10 ಕೂಲಿಗೆ ಹೋದ್ರೆ 200 ರೂಪಾಯಿ 300 ರೂಪಾಯಿ ಬಾಯಿಗ ಯಾರು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ. ಮತ್ತೆ ದುಡ್ಡದೇನ್ಬಿಟ್ಟು ನೀನು ದೌಲತ್ ಆಡಿದ್ರೆ ಯಾರು ಕೇಳೋರು? ನಂಗೆ ಹೊಸಿ ಒಂದು ಬೇಜಾರಾಗಿಲ್ಲ ಕಣವ. ನಾನೇನೋ ಕರೆಂಟ್ ಹೋಗೈತೇನೋ ಅದಕ್ಕೆ ಕಡ್ಡಿಯ ಇವರು ಮಿಷಿನ್ ಕೊಟ್ಟಿಲ್ಲ ಅನ್ಕೊಂಡು ನಾನು ಸುಮ್ಮನಾಗಿವ್ನಿ. ಈಗ ಅನ್ನಿಸ್ತದೆ ನಾವು ಹೋದ್ವಲ್ಲ ತಡ್ಕೊಳಕ್ಕಾಗಿಲ್ಲ, ಬಂದು ಕೊಡ್ಕೊತಾಳೆ ಮಾಡ್ಕೊತಾಳೆ ಅಂದ್ಬಿಟ್ಟು ಸುಮ್ಮನಾಗೋರ್ಕಂತಕೋ. ಇವರೆಲ್ಲರೂ ಹೋಗ್ಲಿ ಸುಮ್ಮನಿರು, ಆಗ ನಾನು ತೋರಿಸ್ತೀನಿ. ಅಯ್ಯೋ ಅಕ್ಕ, ನಾವೇನು ತೋರ್ಸೋದಕ್ಕ? ಏನು ಅನ್ಕತ್ತ ಹೇಳು? ಅವಳ ಮನೆ ಬದುಕಾಟ ಅವಳು ಇಷ್ಟ ಅನ್ಕೋತಾರಪ್ಪ. ಅಯ್ಯೋ ನೀನು ಹೇಳೋದು ದಿಟಕನವ, ಹಂಗೆ ಅನ್ಕೊಂಡ್ರು ಅನ್ಕೋತಾರೆ ಇವರು. ಇವಾಗ ಹೆಂಗೆ ಮಾಡಿದ್ರು ಬೇಕಾ, ನಮ್ದೇ ತಪ್ಪತ್ತದೆ ಅಕ್ಕ. ಅವ ಅಮ್ಮಂಗೆ ಏನು ಕೆಡಬೇಕು ಬಿಡಬೇಕು ಹಿಂಗೆಲ್ಲ ಮಾತಾಡ್ತಾರೆ ಕನಕ. ಬಾ ಕೆಡತಕ್ಕಂತ ಕೆಡ್ತದೆ, ಟೈಮ್ ಬರ್ತಕ್ಕಂತ ಎಲ್ಲರಿಗೂ. ಅಯ್ಯೋ ಉಳ್ಕತಿದ್ದಿಲ್ಲ ಕಣವ. ಅಯ್ಯೋ ನಮ್ಮ ಅಕ್ಕ ಒಳಗೆ ತಗೊಬಿಟ್ಲು, ಪ್ರೂಪು ಬಂದಿದ್ದಿ ಇರ್ಮಗ ಇರು ಅಂತ. ಪಾಪ ಕಷ್ಟ ಕಣ, ನಮ್ಮ ಅಕ್ಕಂಗೆ ಭಾರಿ ಕಷ್ಟ. ಆಳ್ ಮನೆ ದೇವರು ಅವಳಿಗೊಂದು ಗಂಡು ಕೊಡ್ನಿಲ್ಲ, 2 ಹೆಣ್ಣೈಕ್ಲೆಯ. ಅಯ್ಯೋ ಅವಳಿಗೊಂದು ಗಂಡು ಕೊಟ್ಟಿದ್ರೆ ಈ ಪಾಡಿದ್ದಿದ್ದಿಲ್ಲ ಕಣವ ಅವಳಿಗೆ. ಯಾಕಕ್ಕ ಚೆನ್ನಾಗಿರತ್ತಿಗೆ ಮಾಡೋರೆ ಅಂತಿದ್ರಪ್ಪ. ಓ ಚೆನ್ನಾಗಿರತ್ತಿಗೆ ಮಾಡೋರೆ, ಎಲ್ಲ ಬದುಕಟ್ಟೆ ಎಲ್ಲ ಅದೇ ಕಣ್ಮಗ, ಏನಿದ್ರೇನು ಯಾಕೆ ಹಿಂಗಂತದಿ? ಯಾಕೆ ಗಂಡ ಸರಿ ಇಲ್ವಾ? ಅವನಾ ತಗೋ ಏನಿವ ಅಕ್ಕ ಬಾವನೆಯ ಅವನಿಗೆ ಇವನು ಅಂತವಳೆ ಅಂತ್ಕೋಬೇಡ ಕಣವ, ಅಷ್ಟು ಚೆಳಿ ಬಿಡಿಸ್ಬಿಟ್ಟವನೆ. ನಮ್ಮ ಬಾಬಾ ಪಾಪ ಸರಿಯಾಗಿದ್ದಿದ್ರೆ ಅಯ್ಯೋ ಎಲ್ಲ ಚೆನ್ನಾಗಿರೋದಕ್ಕಂತಕವ. ಏನು ಹೇಳು ಹಿಂಗೆಯ ಕೆಡಬಾರ್ದು ಕಣ್ಮಗ. ಯಾರ ಮುಂದ್ಗಡೆನೂ ಕೆಟ್ಟರೆ ಆಳ್ಗೊಂದು ಕಲ್ಲು ಅಂತ ಎಸಿತಾರಲ್ಲ ಹಂಗೆ ಎಸಿತಾರೆ. ಅಯ್ಯೋ ನಮ್ಮ ಬಾವ ಕುಟ್ಕೊಂಡು ಮನೆಗೆ ಸರಿಯಾಗಿ ಬರೋಕಿಲ್ಲ ಕಂತಾಯಿ, ಸರಿಯಾಗಿ ಬರೋಕಿಲ್ಲ. ಅಯ್ಯೋ ಪಾಪ ನೋಡಕ್ಕೆ ಹೋಗಿದ್ವಾ, ಸೌತ್ ಕೂತವಳೆ, ಹೊಟ್ಟೆ ಉಡ್ದೋಯ್ತದ ನನಗೆ. ನಾನು ಅವಳೆ ಮಾಡಬೇಕು, ಗಂಡು ಸಂಗೆ ಎಲ್ಲಾನು ದುಡಿತಾವಳೆ. ಅಯ್ಯೋ ಪಾಪ ಕನಕ, ಇವ್ರಂಗೆ ಕನಕ, ಕೊಟ್ಟವ್ರಿಗೆ ಕೊಡೋದು ಕಷ್ಟವ. ಸುಮ್ಮನಿರು ಮಗ, ಆ ದೇವ್ರಿಗೆ ಕರುಣೆ ಅನ್ನೋದಿಲ್ಲ ಕಣ್, ಸುಮ್ಮನಿರು. ಅಕ್ಕ ನಿಮ್ಮ ಅಪ್ಪ ನಿಮ್ಮಮ್ಮ ಅಲ್ಲೇ ಇದ್ದಾರಂತಲ್ಲಕ್ಕ? ಅವ್ರು ಬರ್ತೀನಿ ಅಂತಿದ್ರು ಕಣ್ಮಗ, ನಾನೇ ಇದ್ಬಿಟ್ಟು ಬನ್ನಿ, ಇಲ್ಲೇನು ಮಾಡೋರು ಇರ್ಲಿ ತಗೋ ಅಲ್ಲೆಯ ಒಳ್ಳೆ ಕೆಲಸ ಮಾಡಿದಿ ಕಂದ್ಬಿಡಕ್ಕ. ಅಯ್ಯೋ ನಮ್ಮವ್ವ ಬರೋಕ್ಕೆ ಪಡ್ದಾಡ್ತಿತ್ತು, ನಾನೇ ಸುಮ್ಮನಿರವ ಏನು ಮಾಡಕ್ಕೆ ಬಂದು ಇನ್ನೊಂದು 2 ವಾರ 3 ವಾರ ಇದ್ಬಿಡ್ಪ, ಅಕ್ಕಂಗೂ ಎಷ್ಟೋ ಕೆಲಸ ಕಡಿಮೆ ಆಯ್ತವೆ, ಇದ್ಬಿಡ್ಪ ಅಂದ್ಬಿಟ್ಟು ಇರ್ಸಿವ್ನಿ. ಸುಮ್ಮನಿರಕ್ಕ ಇದ್ರೇನು ಪಾಪ ನಿಮ್ಮ ಅಕ್ಕನ ಕಷ್ಟ ಅಂತಿ ಸುಮ್ಮನಿರಿದ್ರೇನು?
ನಮ್ಮ ಅತ್ತೆ ಕೂತಾದ್ರೆ ಆಡ್ಕತ್ತಳ ಕಣ್ಮಗ. ಅದಕ್ಕೆ ನಾನು ನಮ್ಮ ಮನೆ ಸುದ್ದಿ ಏನೂ ಹೇಳಕ್ಕಿಲ್ಲ ಅವಳಿಗೆ. ಅವಳು ಬರೀ ನಾನು ನಮ್ಮ ಅಕ್ಕನ ನೋಡಕ್ಕೆ ಹೋಗಿರೋದ್ರೊಳಗೆ ತಡ್ಕೊಳಕ್ಕಾಗಿಲ್ಲ. ಏನೂ ಮುಟ್ಟಿಲ್ಲ ಕಣ್ಮಗ. ಮನೆ ಬಂಗವ ಏನೂ ಮುಟ್ಟಿಲ್ಲ. ಪಾತ್ರೆನೂ ಅಲ್ಲೇ ಬಿದ್ದವೆ. ಒಂದು ಮನೆ ಕಸ ತೊಡ್ದಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಇಲ್ಲ ಕನಕ, ಅದು ಯಾಕಂಗೆ ನಾಟ್ಕೊಳ್ಳೋರು ಎಲ್ಲರೂ ಏನೋ ಒಂಚೂರು ಕೆಲಸ ಮಾಡಿಬಿಟ್ರೆ ಸೌದೋಗ್ಬಿಟ್ಟಾರ. ಅಯ್ಯೋ ಹೇಳ್ತೀಯಲ್ಲ. ಅಲ್ಲ ಮನೆಗೆ ಬಂದರೆ ಟೀ ಕಾಯಿಸ್ಕೊಂಡು ಕುಡಿಬಾರ್ದಾ? ಅಯ್ಯೋ ಬಂದ ತಕ್ಷಣ ಟೀ ಮಾಡ್ಕೊಂತಾವ್ರೆ. ನನಗೆ ಸರಿಯಾದಳು ಅನ್ಕಂಡೆ. ಏನು ಮಾಡೋದು? ಏನು ಮಾಡೋಕ್ಕಾಗಿಲ್ಲ. ಇವಾಗ ನಾನು ತಂದಿರೋದ ಅನುಭವಿಸ್ಲೇಬೇಕಲ್ವಕ್ಕ. ಯಾರಿಗೆ ಹೇಳ್ಕೊಂಡು ಏನು ಪ್ರಯೋಜನ ಗನವ? ಅದು ದಿಟನೇ ಏನು ನಿಂತ್ಕೋ. ಕಾರ್ಗಿರೆಂಟು ಓದೋದು ಕಡ್ಡಿ ಹೊಡಿತೀನಿ. ಅದಕ್ಕೂ ಮಾತಾಡ್ತಾರೆ. ಇಷ್ಟೊತ್ತು ಗಂಟೆ ಕಡ್ಡಿಗೆ ಮಿಸಿನು ಕೊಡ್ಬೇಕಾ? ಹಂಗೆ ಹಿಂಗೆ ಅನ್ಕೊಂಡು. ಅಯ್ಯೋ ಅಕ್ಕ, ಅದಕ್ಕೆ ಕನಕ ನಾನು ಒಯ್ದಿದ್ದು. ನನಗೂ ಗೊತ್ತಿಲ್ವಕ್ಕ ಯಾರ ಬುದ್ಧಿ ಏನು ಅಂತ. ನಾನು ಅದಕ್ಕೆ ಅಕ್ಕ ನಿನ್ನ ಜೊತೆ ಜಾಸ್ತಿ ಮಾತಾಡಕ್ಕಿಲ್ಲ ಕನಕ. ನಾವು ಏನು ಮಾತಾಡಿರಕ್ಕಿಲ್ಲ ಅಕ್ಕ. ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳೋದು, ಅದು ಇದು ಅನ್ನೋದು, ಜಗಳ ಆಡೋದು ಎಲ್ಲ ಯಾಕಕ್ಕ? ನಮ್ಮನೇನು ಹೇಳೋನೆ, ಯಾರ ಜೊತೆನೂ ಜಾಸ್ತಿ ಮಾತಾಡಬೇಡ, ಯಾರ ಮನೆಗೂ ಹೋಗ್ಬೇಡ, ಜನ ಸರಿ ಇಲ್ಲ ಕಣಮಿ, ಒಂದಕ್ಕೆ 100 ಕಟ್ಕೊಂಡು ಮಾತಾಡ್ತಾರೆ, ಹೋಗ್ಬೇಡ ಅಂತ. ಅಯ್ಯೋ ನಿಂಗೆ ಗಂಡ ಇಲ್ಲಿರೋ 100ಕ್ಕೆ 100 ಸತ್ಯ ಕಣವ. ಜನ ಸರಿ ಇಲ್ಲ ಕಣ್, ಸುಮ್ಮನಿರು. ಅಯ್ಯೋ ನಾವು ಅಂದರೆ ಹ್ಞೂ ಅಂದಿರ್ತಾರೆ. ಅಯ್ಯೋ ಈ ಕಾಲದ ನಂಬಕಾಯ್ಕಿಲ್ಲ ಕಣವ, ಯಾರನ್ನೂ ನಂಬಕಾಯ್ಕಿಲ್ಲ. ಇವಾಗ ನಾನು ಮಾತಾಡಿದ್ರೆ ನಿನ್ನ ಜೊತೆ ಅದೇ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಅಷ್ಟೇ ಕನಕ. ಇನ್ನು ಆ ಸವಸಕ್ಕೂ ಒಯ್ಕಿಲ್ಲ ಅಕ್ಕ. ಒಳ್ಳೇದಕ್ಕಂದು ಸುಮ್ಮನಿರು ಮಗ, ನೀನು ಇರೋದೇ ಒಳ್ಳೇದಕ್ಕಂದು ಸುಮ್ಮನಿರು. ನಾನು ನಿನ್ನಂಗೆ ಎದುರುಕೊಳ್ಳುವೆ. ಮದುವೆ ಆದಾಗ ಯಾರ ಜೊತೆನೂ ಮಾತಾಡ್ತಿದ್ದಿಲ್ಲ. ಎಲ್ಲ ಕೆಲಸನೂ ನಾವೇ ಮಾಡಬೇಕಾದ್ರೆ ಒಂದು ಜನ ಮನನ ಮಾತಾಡ್ಸ್ದಂಗಿರಕ್ಕದವ. ಒಂದು ಕೇಳಬೇಕು ಮಾತಾಡಿಸ್ಲೇಬೇಕು. ಅದಕ್ಕೆ ನಾನು ಇವಾಗ ಯಾರಿಗೂ ಎದುರುಕೊಳ್ಳೋಕ್ಕಿಲ್ಲ ಕಣ್ಮಗ. ಮಾತಾಡಿಸ್ತೀನಿ ಎಲ್ಲಾರನ್ನೂ. ಇವಾಗ ಕಡ್ಡಿ ಇದು ಮಾಡೋಣಂತೆ ಕೊಡು ಮಿಸಿನ್ಗೆ ಬೈದಿದ್ದರು. ಅಯ್ಯೋ ಬೈಕೊಂಡ್ರು ಬೇಕಾದ್ರೆ ತಗೋ. ಅಯ್ಯೋ ಏನು ಮಾಡೋಕ್ಕದು, ನಮ್ಮ ಮನೆ ಬರ. ಬೆಳಗ್ಗೆ ಎದ್ರೆ ಮನೆ ಕಳವರೆಗೂ ಕೆಲಸ ಕಣವ. ಸಾಕಾಗ್ಬಿಡ್ತದೆ. ಮೈ ಕೈ ಎಲ್ಲವ ನೋವು ಬಂದು ಕೂತವೆ. ಇನ್ನೇನು ತಗೋಕ, ಮನೆಗೆಲ್ಲ ನೀವು ಒಬ್ಬರೇ ಮಾಡ್ತೀನಿ ಅಂದರೆ ಮೈ ಕೈ ನೋವು ಬರ್ದಂಗಿದ್ದದ. ಆ ಕಡ್ಡಿಯ ಮಿಸಿನ್ ಕೊಟ್ಟಾಯ್ತಕ್ಕಂತೆ, ಇಷ್ಟೇ ಕಂತೆ. ಟೀ ಸೊಪ್ಪು ಕೇಳ್ದೆಲ್ಲ ಕೊಡ್ತೀನಿ. ಕೊಟ್ಟಿಯಾಕ ನಿಮ್ಮ ಅತ್ತೆ ಇರೋಕ್ಕಿಲ್ವಾ? ಅಯ್ಯೋ ಬಾ, ಒಂಚೂರು ಕೊಟ್ರೆ ಏನು ಮಾಡ್ಬಿಟ್ಟರು. ಬಾ ಕೊಡ್ತೀನಿ. ಸರಿ ಕನಕ, ಮತ್ತೆ ಕಡ್ಡಿಯ ಇದು ಮಾಡ್ಬಿಡು ಹೋಗದ. ಸರಿ ನಿಂತ್ಕೊಂಬಂತೆ ಆಯಿತು.